ಅಪರ್ಣ ನನ್ನ ಮಗು. ಈಗ ತಾನೇ ನಮ್ಮ ಶ್ರೇಷ್ಠ ಕವಿ ಎಚ್.ಎಸ್. ವೆಂಕಟೇಶಮೂರ್ತಿ ಅವ್ರನ್ನ ನೋಡಿದೆ. ಅಲ್ಲಿ ಅಪರ್ಣ ಬಾಡಿ ಪಕ್ಕದಲ್ಲೇ ಅವ್ರು ಒಂದು ಮಾತು ಹೇಳಿದ್ರು, ನಮಗೆ ಆಯುಸ್ ಜಾಸ್ತಿ ಆದಷ್ಟು ಜಾಸ್ತಿ ಸಾವು ನೋಡ್ತಾ ಇದ್ದೀವಿ ಅಂತೆ. ಕೆಲವು ಸಲ ಅನ್ಸುತ್ತೆ ಜಾಸ್ತಿ ಆಗಬೇಕು ಆಯುಸ್ಸು, ನಮ್ಮ ಕಣ್ಮುಂದೆನೇ ಈ ಥರ ಮಕ್ಕಳೆಲ್ಲ ಹೋಗ್ತಾ ಇಲ್ಲ ಅಂತ. ಈ ಮಗು ನಿಜವಾದ ಮಗುವಿಂದ ನೋಡೋದು. ಅವ್ರ ತಂದೆ ನಾರಾಯಣ ಸ್ವಾಮಿಗಳು ಕನ್ನಡ ಪ್ರಭ ನಮ್ಮ ಸಿನಿಮಾ ಸಂಚಿಕೆಯನ್ನು ಅವ್ರು ನಡೆಸ್ತಾ ಇದ್ರು. ಎಂಥ ಜರ್ನಲಿಸ್ಟ್ ಅವರು. ಇವತ್ತು ಅಪರ್ಣ ಸಂಸ್ಕಾರ ನೋಡಿದಾಗ ಜ್ಞಾಪಕ ಬರೋದು ನಾರಾಯಣ ಸ್ವಾಮಿಗಳೇ. ಎಂಥ ಸಂಸ್ಕಾರ ಅವರಿಂದ. ಒಬ್ಬ ಜರ್ನಲಿಸ್ಟ್ ಆಗಿ ನಮ್ಮ ಚಿತ್ರೀಕರಣಕ್ಕೆಲ್ಲ ಬಂದಾಗ ಆ ಚಿತ್ರೀಕರಣ ನೋಡಿ ಹೊಗಳೋದು ಬೈಯೋದು ಏನು ಇರ್ತಾರೆ. ಅಲ್ಲಿ ನಾವು ಹೇಗಿರಬೇಕು ಏನಿರಬೇಕು ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ನಮ್ಮ ಬದುಕು ರೂಪಿಸಿದ ಶಿಲ್ಪಿಗಳಲ್ಲಿ ಇವ್ರ ತಂದೆನೂ ಒಬ್ಬರು. ಸಾವಿರಾರು ಜನಕ್ಕೆ ಆ ಥರ ಅವರು ಬುದ್ಧವಾದ ಹೇಳುವಾಗ ಮಗಳನ್ನು ಹೇಗೆ ಬೆಳೆಸ್ತಾರೆ ಅನ್ನೋದು ಅಪರ್ಣ ನೋಡಿದ್ರೆ ಗೊತ್ತಾಗುತ್ತೆ. ಶುದ್ಧ ಕನ್ನಡ, ಸ್ಫುಟವಾದ ಕನ್ನಡ. ಪದಕ್ಕಾಗಿ ಹುಡುಕಾಡಲೇಬೇಕಾಗಿರಲಿಲ್ಲ, ತಾನಾಗಿ ಬರ್ತಾ ಇರೋದು. ಆ ಪ್ರತಿಯೊಂದು ಪದನೂ ನೇರ ಜನಗಳ ಹೃದಯ ಮುಟ್ತಾ ಇತ್ತು. ಅಂಥ ಒಂದು ಭಾಷೆಯ ಪಾಂಡಿತ್ಯ ನೋಡಿಲ್ಲ. ಆ ನಗುಮುಖ ಇನ್ನು ನನ್ನ ಬದುಕು ಇರೋವರೆಗೂ ಆ ನಗುಮುಖ ಹಾಗೇ ಜ್ಞಾಪಕ ಬರ್ತಾ ಇರುತ್ತೆ. ಅಪರ್ಣ ನನ್ನ ಮಗು. ಈಗ ತಾನೇ ನಮ್ಮ ಶ್ರೇಷ್ಠ ಕವಿ ಎಚ್.ಎಸ್. ವೆಂಕಟೇಶಮೂರ್ತಿ ಅವ್ರನ್ನ ನೋಡಿದೆ. ಅಲ್ಲಿ ಅಪರ್ಣ ಬಾಡಿ ಪಕ್ಕದಲ್ಲೇ ಅವ್ರು ಒಂದು ಮಾತು ಹೇಳಿದ್ರು, ನಮಗೆ ಆಯುಸ್ ಜಾಸ್ತಿ ಆದಷ್ಟು ಜಾಸ್ತಿ ಸಾವು ನೋಡ್ತಾ ಇದ್ದೀವಿ ಅಂತೆ. ಕೆಲವು ಸಲ ಅನ್ಸುತ್ತೆ ಜಾಸ್ತಿ ಆಗಬೇಕು ಆಯುಸ್ಸು, ನಮ್ಮ ಕಣ್ಮುಂದೆನೇ ಈ ಥರ ಮಕ್ಕಳೆಲ್ಲ ಹೋಗ್ತಾ ಇಲ್ಲ ಅಂತ. ಈ ಮಗು ನಿಜವಾದ ಮಗುವಿಂದ ನೋಡೋದು. ಅವ್ರ ತಂದೆ ನಾರಾಯಣ ಸ್ವಾಮಿಗಳು ಕನ್ನಡ ಪ್ರಭ ನಮ್ಮ ಸಿನಿಮಾ ಸಂಚಿಕೆಯನ್ನು ಅವ್ರು ನಡೆಸ್ತಾ ಇದ್ರು. ಎಂಥ ಜರ್ನಲಿಸ್ಟ್ ಅವರು. ಇವತ್ತು ಅಪರ್ಣ ಸಂಸ್ಕಾರ ನೋಡಿದಾಗ ಜ್ಞಾಪಕ ಬರೋದು ನಾರಾಯಣ ಸ್ವಾಮಿಗಳೇ. ಎಂಥ ಸಂಸ್ಕಾರ ಅವರಿಂದ. ಒಬ್ಬ ಜರ್ನಲಿಸ್ಟ್ ಆಗಿ ನಮ್ಮ ಚಿತ್ರೀಕರಣಕ್ಕೆಲ್ಲ ಬಂದಾಗ ಆ ಚಿತ್ರೀಕರಣ ನೋಡಿ ಹೊಗಳೋದು ಬೈಯೋದು ಏನು ಇರ್ತಾರೆ. ಅಲ್ಲಿ ನಾವು ಹೇಗಿರಬೇಕು ಏನಿರಬೇಕು ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ನಮ್ಮ ಬದುಕು ರೂಪಿಸಿದ ಶಿಲ್ಪಿಗಳಲ್ಲಿ ಇವ್ರ ತಂದೆನೂ ಒಬ್ಬರು. ಸಾವಿರಾರು ಜನಕ್ಕೆ ಆ ಥರ ಅವರು ಬುದ್ಧವಾದ ಹೇಳುವಾಗ ಮಗಳನ್ನು ಹೇಗೆ ಬೆಳೆಸ್ತಾರೆ ಅನ್ನೋದು ಅಪರ್ಣ ನೋಡಿದ್ರೆ ಗೊತ್ತಾಗುತ್ತೆ. ಶುದ್ಧ ಕನ್ನಡ, ಸ್ಫುಟವಾದ ಕನ್ನಡ. ಪದಕ್ಕಾಗಿ ಹುಡುಕಾಡಲೇಬೇಕಾಗಿರಲಿಲ್ಲ, ತಾನಾಗಿ ಬರ್ತಾ ಇರೋದು. ಆ ಪ್ರತಿಯೊಂದು ಪದನೂ ನೇರ ಜನಗಳ ಹೃದಯ ಮುಟ್ತಾ ಇತ್ತು. ಅಂಥ ಒಂದು ಭಾಷೆಯ ಪಾಂಡಿತ್ಯ ನೋಡಿಲ್ಲ. ಆ ನಗುಮುಖ ಇನ್ನು ನನ್ನ ಬದುಕು ಇರೋವರೆಗೂ ಆ ನಗುಮುಖ ಹಾಗೇ ಜ್ಞಾಪಕ ಬರ್ತಾ ಇರುತ್ತೆ. ಅಪರ್ಣ ನನ್ನ ಮಗು. ಈಗ ತಾನೇ ನಮ್ಮ ಶ್ರೇಷ್ಠ ಕವಿ ಎಚ್.ಎಸ್. ವೆಂಕಟೇಶಮೂರ್ತಿ ಅವ್ರನ್ನ ನೋಡಿದೆ. ಅಲ್ಲಿ ಅಪರ್ಣ ಬಾಡಿ ಪಕ್ಕದಲ್ಲೇ ಅವ್ರು ಒಂದು ಮಾತು ಹೇಳಿದ್ರು, ನಮಗೆ ಆಯುಸ್ ಜಾಸ್ತಿ ಆದಷ್ಟು ಜಾಸ್ತಿ ಸಾವು ನೋಡ್ತಾ ಇದ್ದೀವಿ ಅಂತೆ. ಕೆಲವು ಸಲ ಅನ್ಸುತ್ತೆ ಜಾಸ್ತಿ ಆಗಬೇಕು ಆಯುಸ್ಸು, ನಮ್ಮ ಕಣ್ಮುಂದೆನೇ ಈ ಥರ ಮಕ್ಕಳೆಲ್ಲ ಹೋಗ್ತಾ ಇಲ್ಲ ಅಂತ. ಈ ಮಗು ನಿಜವಾದ ಮಗುವಿಂದ ನೋಡೋದು. ಅವ್ರ ತಂದೆ ನಾರಾಯಣ ಸ್ವಾಮಿಗಳು ಕನ್ನಡ ಪ್ರಭ ನಮ್ಮ ಸಿನಿಮಾ ಸಂಚಿಕೆಯನ್ನು ಅವ್ರು ನಡೆಸ್ತಾ ಇದ್ರು. ಎಂಥ ಜರ್ನಲಿಸ್ಟ್ ಅವರು. ಇವತ್ತು ಅಪರ್ಣ ಸಂಸ್ಕಾರ ನೋಡಿದಾಗ ಜ್ಞಾಪಕ ಬರೋದು ನಾರಾಯಣ ಸ್ವಾಮಿಗಳೇ. ಎಂಥ ಸಂಸ್ಕಾರ ಅವರಿಂದ. ಒಬ್ಬ ಜರ್ನಲಿಸ್ಟ್ ಆಗಿ ನಮ್ಮ ಚಿತ್ರೀಕರಣಕ್ಕೆಲ್ಲ ಬಂದಾಗ ಆ ಚಿತ್ರೀಕರಣ ನೋಡಿ ಹೊಗಳೋದು ಬೈಯೋದು ಏನು ಇರ್ತಾರೆ. ಅಲ್ಲಿ ನಾವು ಹೇಗಿರಬೇಕು ಏನಿರಬೇಕು ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ನಮ್ಮ ಬದುಕು ರೂಪಿಸಿದ ಶಿಲ್ಪಿಗಳಲ್ಲಿ ಇವ್ರ ತಂದೆನೂ ಒಬ್ಬರು. ಸಾವಿರಾರು ಜನಕ್ಕೆ ಆ ಥರ ಅವರು ಬುದ್ಧವಾದ ಹೇಳುವಾಗ ಮಗಳನ್ನು ಹೇಗೆ ಬೆಳೆಸ್ತಾರೆ ಅನ್ನೋದು ಅಪರ್ಣ ನೋಡಿದ್ರೆ ಗೊತ್ತಾಗುತ್ತೆ. ಶುದ್ಧ ಕನ್ನಡ, ಸ್ಫುಟವಾದ ಕನ್ನಡ. ಪದಕ್ಕಾಗಿ
ಹುಡ್ಕಾಡಲೇಬೇಕಾಗಿರಲಿಲ್ಲ, ತಾನಾಗಿ ಬರ್ತಾ ಇರೋದು. ಆ ಪ್ರತಿಯೊಂದು ಪದನೂ ನೇರ ಜನಗಳ ಹೃದಯ ಮುಟ್ತಾ ಇತ್ತು. ಅಂಥ ಒಂದು ಭಾಷೆಯ ಪಾಂಡಿತ್ಯ ನೋಡಿಲ್ಲ. ಆ ನಗುಮುಖ ಇನ್ನು ನನ್ನ ಬದುಕು ಇರೋವರೆಗೂ ಆ ನಗುಮುಖ ಹಾಗೇ ಜ್ಞಾಪಕ ಬರ್ತಾ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.